ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ HL ಕ್ರಿಯೇಷನ್ಸ್ಗೆ ಸ್ವಾಗತ. ನೋಡಿ, ಇವಾಗ ನಾನು ಏನು ತೋರಿಸ್ತಾ ಇದ್ದೀನಿ ಅಂದರೆ ಆರ್ಗನೈಸ್ ಮಾಡೋದು, ಕ್ಲಾತ್ನ ಯಾವ ಥರ ಆರ್ಗನೈಸ್ ಮಾಡಬೇಕು ಅಂತ ತೋರಿಸ್ತೀನಿ. ನಾವೇನಾದರೂ ಬಟ್ಟೆ ನಾನು ಆರ್ಗನೈಸ್ ಮಾಡಲಿಲ್ಲ ಅಂದರೆ ಈ ಥರ ಇರುತ್ತೆ. ಅದಕ್ಕೋಸ್ಕರ ಯಾವ ಥರ ಆರ್ಗನೈಸ್ ಮಾಡಬೇಕು ಮನೆಗಿರೋ ವಸ್ತುಗಳನ್ನೇ ತೊಗೊಂಡು ಅಂತಂದು ಬನ್ನಿ ತೋರಿಸ್ತೀನಿ. ಫ್ರೆಂಡ್ಸ್, ಮನೆಯಲ್ಲೇ ವೇಸ್ಟ್ ಆದ ಒಂದು ಚೀಲ ಇರುತ್ತಲ್ವ ಅಥವಾ ಬ್ಯಾಗ್ ಇರುತ್ತಲ್ವ, ಈ ಥರ ಅದ್ರದ್ದು ಹ್ಯಾಂಗರ್ ಕಟ್ ಮಾಡಿಕೊಂಡು ಫೋಲ್ಡ್ ಮಾಡಬೇಕು. ಕರೆಕ್ಟಾಗಿ ಫೋಲ್ಡ್ ಮಾಡೋಕೆ ಆಫ್ ಆಗೋವರೆಗೂ ಫೋಲ್ಡ್ ಮಾಡಬೇಕು. ನಂತರ ಅದಕ್ಕೆ ಒಂದು ಪ್ಲೇವುಡ್ ಇರ್ತಾವಲ್ವ, ಅವನ್ನ ಸೈಜ್ ಸಮೇತ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು 4 ಸುತ್ತೋರ್ದನು ಇಡಬೇಕು. ಅವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಅಳತೆ ಪ್ರಕಾರ ನೋಡಿಕೊಂಡು ಇಡಬೇಕು. ಇಟ್ವಿ ಅಂದರೆ ಚೆನ್ನಾಗಾಗುತ್ತೆ. ಈ ಥರ ಆರ್ಗನೈಸ್ ಮಾಡಿದ್ವಪ್ಪ ಅಂತಂದ್ರೆ ಕ್ಲಾತ್ಸ್ ಎಲ್ಲನೂ ನೀಟಾಗಿರ್ತದೆ. ಒಂದು ತಗೊಳಕ್ಕೆ ಹೋದಾಗ ಒಂದು ಬಿಡೋದಿಲ್ಲ. ಈ ಥರ ಏನಾದರೂ ಆರ್ಗನೈಸ್ ಮಾಡಿದ್ವಪ್ಪ ಅಂತಂದರೆ ನೀಟ್ ಇರ್ತದೆ ಕ್ಲಾತ್ನು, ಮತ್ತು ನೋಡೋಕ್ಕೂ ಚೆಂದ ಕಾಣಿಸುತ್ತೆ. ಮತ್ತು ವೇಸ್ಟ್ ಅದು ಚೀಲ ಇರುತ್ತಲ್ವ, ಅವನು ಆರಾಮ್ಸೆ ನಾವು ಯೂಟಿಲೈಸ್ ಮಾಡ್ಕೋಬೋದು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು 4 ಕಡೆನೂ ಈ ಥರ ಇಡಬೇಕು. ಅವಾಗ ಫೋಲ್ಡ್ ಆಗುತ್ತೆ. ದುಡ್ಡು ಕೊಟ್ಟು ಅವ್ನು ತರೋದಕ್ಕಿಂತ ಆರ್ಗನೈಸ್ ತೊಗೊಳೋದಕ್ಕಿಂತ ಈ ಥರ ಮನೆಯಾಗ ವೇಸ್ಟ್ ಅದು ಕ್ಲಾತ್ ಇರ್ತಾವಲ್ವ, ಇದೇ ಥರ ನಾವು ಯೂಸ್ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಆರಾಮ ಆಯಿತು. ನಾವು ಇದ್ರಾಗ ಎಷ್ಟಾದರೂ ಬಟ್ಟೆ ಇಟ್ಕೋಬೋದು. ಯಾವ ಥರ ಇಡೋದಂತ ತೋರಿಸ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್. ಇವಾಗ ಇದೊಂದು ಪ್ಯಾಕ್ ಮಾಡ್ತಾಯಿದ್ದೀನಿ. ಈ ಥರ ಹ್ಯಾಂಡ್ ಬ್ಯಾಗ್ ಇರುತ್ತಲ್ವ, ಇದನ್ನು ಫೋಲ್ಡ್ ಮಾಡಿಕೊಂಡು ನಾನು ಪ್ಲೇವುಡ್ ಜೋಡಿಸ್ಕೊತಾ ಇದ್ದೀನಿ. ಇದಕ್ಕೂ ಜೋಡಿಸ್ಕೊಂಡು ನಾನು ಪೆಟಿಕೋಟನ್ನ ಎಲ್ಲವನ್ನೂ ಎಲ್ಲಿ ಬೇಕಲ್ಲೇ ಇಟ್ಟಿದ್ದೆ. ಅದಕ್ಕೋಸ್ಕರ ಎಲ್ಲ ಪೆಟಿಕೋಟನ್ನು ಒಂದೇ ಕಡೆ ಹಾಕ್ತಾವಂತಂದು ಇದನ್ನು ಸೆಟ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ, ಈ ಥರ ಸೆಟ್ ಮಾಡಬೇಕು. ಇದನ್ನು 2 ಸೈಡ್ ಅಷ್ಟೇ ಇಟ್ಟಿದ್ದೀನಿ ಬ್ಯಾಗ್. ಅದು 4 ಸೈಡ್ ಇಟ್ಟಿದ್ದೆ. ಇದು 2 ಸೈಡ್ ಅಷ್ಟೇ. ಸೆಂಟ್ರ್ ಒಂದು ಕೂಡೋದಕ್ಕೆ ಒಂದು ಪ್ಲೇವುಡ್ ಇಟ್ಟಿದ್ದೀನಿ. ಇವಾಗ ಪ್ಯಾಟಿಕೋಟಸ್ನೆಲ್ಲ ಒಂದ್ರಾಗ ಇಟ್ಬಿಟ್ಟಿವಪ್ಪ ಅಂದರೆ ಪಟ್ನ ಎಲ್ಲಿಗಾರ ಹೋಗ್ತಿರ್ತೀವಲ್ವ, ಅವಾಗ ಅರ್ಜೆಂಟಾಗಿ ನಾವು ತೊಗೋಬೋದು. ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಬ್ಯಾಗ್. ಆಯಿತು. ನೋಡಿ, ಈ ಥರ ಎಲ್ಲ ಫೋಲ್ಡ್ ಮಾಡಿಕೊಂಡು ಇಟ್ಕೊಂಡ್ಬಿಟ್ಟಿವಪ್ಪ ಅಂತಂದರೆ ನಮ್ಗೆ ಯಾವಾಗಾರ ಅರ್ಜೆಂಟ್ ಇದ್ದಾಗ ಅದು ಒಂದೇ ಬ್ಯಾಗ್ ತೆಗೆದು ನಾವು ಯಾವ್ದು ಕಲರ್ ಬೇಕಾಗುತ್ತೋ ಅದನ್ನು ತೊಗೋಬೋದು. ಅದಕ್ಕೋಸ್ಕರ ಮಹಿಳೆಯರೆಲ್ಲರೂ ಇದನ್ನು ಕಲ್ತ್ಕೋಬೇಕಂತೀನಿ. ನೋಡಿ, ನನಗಂತೂ ಭಾಳ ಹಿಂಸೆ ಆಗ್ತಿತ್ತು. ಎಲ್ಲವೂ ಒಂದೇ ಇದರೊಳಗೆ ಇಟ್ಟು ಅದಕ್ಕೋಸ್ಕರ ಎಲ್ಲ ಕಿತ್ತು ಈ ಥರ ತೋರಿಸೋಣ ಅಂತಂದು ನಿಮಗೆ ಬ್ಯಾಗ್ ಮಾಡೋದು ತೋರಿಸಿದೆ. ಮತ್ತು ಸ್ಯಾರಿ ಫೋಲ್ಡ್ ಮಾಡೋದು. ಈ ಥರ ಸ್ಯಾರಿ ತಂದಿರ್ತೀವಲ್ವ, ಬ್ಯಾಗ್ ಇದು ವೇಸ್ಟಾಗಿ ಎಸ್ಬಿಡ್ತೀವಿ. ಆವಾಗ ಇದರಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಬ್ಲೌಸಸ್ನೆಲ್ಲ ಮ್ಯಾಚ್ ಆಗೋಂಥ ಬ್ಲೌಸಸ್ನ ಫೋಲ್ಡ್ ಮಾಡಿ ಇಟ್ಕೊಂಡ್ಬಿಡ್ಬೇಕು. ನಮಗೆ ಬಟ್ಟೆ ಯಾವುದಂತಂದು ಟ್ರಾನ್ಸ್ಪರೆಂಟ್ ಇರ್ತದೆ. ಅದರಲ್ಲಿ ಯಾವ್ದು ಬೇಕಾಗುತ್ತೋ ಅದನ್ನ ನೋಡಿಕೊಂಡು ತೊಗೊಳಕ್ಕೆ ಬರುತ್ತೆ. ಆ ಕ್ವಾಲಿಟಿನೇ ಇರ್ತಾವೆ. ಅವನ್ನ ಫೋಲ್ಡ್ ಮಾಡಿ ಬೇರೆ ಕಡೆ ಇಟ್ಬಿಟ್ಟಿವಪ್ಪ ಅಂದರೆ ತಂಬಂತ ಬೀಳೋವಂಥದ್ದು ಕೆಳಗೆ ಬೀಳೋವಂಥದ್ದು ಇದು ಇರ್ತದೆ. ಹಾಗಾಗಿ ಈ ಥರ ಪ್ಲಾಸ್ಟಿಕ್ ಇರ್ತಾವಲ್ಲ, ಇವನ್ನ ಈ ಥರ ಯೂಸ್ ಮಾಡ್ಕೋಬೇಕು. ಇದೇ ಥರ ಪ್ಲಾಸ್ಟಿಕ್ಕನ್ನ ಎಲ್ಲೆಲ್ಲಿ ಇರ್ತಾವೋ ಅವನ್ನೆಲ್ಲ ಈ ಥರ ಯೂಸ್ ಮಾಡ್ಕೋಬೋದು. ನೋಡಿ, ನಂದು ಈ ವಿಡಿಯೋ ಇಷ್ಟ ಆಯ್ತಂದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟು ಸ್ಯಾರಿ ಫೋಲ್ಡ್ ಮಾಡೋದನ್ನು ತೋರಿಸ್ಕೊಡ್ತೀನಿ ನಿಮಗೆ. ಸ್ಯಾರಿನ ಯಾವ ಥರ ಫೋಲ್ಡ್ ಮಾಡೋದು ಅಂತಂದು ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ. ಗಾಡ್ರೇಜನ್ನ ಅವೆಲ್ಲ ಕ್ಲೀನ್ ಮಾಡಿಕೊಂಡು ಗಾಡ್ರೇಜನ್ನ ಮತ್ತು ಅದ್ರ ಮೇಲೆ ಎಲ್ಲ ಇದನ್ನಿಟ್ಟಿದ್ದೀನಿ. ಸ್ಮೆಲ್ ಬರೋದಂತ ಸಣ್ಣ ಹುಳ ಆಗಿರ್ತವಲ್ವ, ಅದಕ್ಕೋಸ್ಕರ ಗಾಡ್ರೇಜನ್ನೆಲ್ಲ ತೆಗೆದು ಅದಕ್ಕೆ ಸ್ಮೆಲ್ ಬರೋರಿಗೆ ಕರ್ಪೂರ ಇಟ್ಟಿದ್ದೀನಿ ಮತ್ತು ಪೇಪರ್ ಹಾಕಿದ್ದೀನಿ. ನೋಡಿ, ಈ ಥರ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಿದ ನಂತರ ಸೀರೆ ಬ್ಲೌಸ್ ಒಂದೇ ಥ್ರೆಡ್ ಫೋಲ್ಡ್ ಮಾಡಿಬೇಕಪ್ಪ ಅಂದರೆ 2 ಥರ ಸ್ಯಾರಿನ ಫೋಲ್ಡ್ ಮಾಡೋಕ್ಕೆ ತೋರಿಸ್ಕೊಡ್ತೀನಿ. ಓಕೆ, ಈ ಥರ ಫೋಲ್ಡ್ ಮಾಡೋಕ್ಕೆ ಬರೋದಿಲ್ಲ. ಕಟ್ ಮಾಡಿಕೊಂಡು ಫೋಲ್ಡ್ ಮಾಡ್ಕೋಬೇಕು. ಬನ್ನಿ ಯಾವ ಥರ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಅವಾಗವಾಗ ಸೀರೆ ಉಟ್ಕೊತಾನೆ ಇರಬೇಕು.
ರೇಷ್ಮೆ ಸೀರೆ ಎಲ್ಲ ನಾವು ಹಾಗೆ ಇಟ್ಬಿಟ್ಟಿವಪ್ಪ ಅಂತಂದರೆ ಅದರಲ್ಲಿ ಸಣ್ಣ ಸಣ್ಣ ಹುಳ ಆಗಿಬಿಡ್ತದೆ. ಅದಕ್ಕೋಸ್ಕರ ಡಾಂಬರ್ ಗುಳಿಗೆ ಇಟ್ವಪ್ಪ ಅಂತಂದ್ರೂ ಕಲಿ ಆಗಿಬಿಡ್ತದೆ. ಅದಕ್ಕೋಸ್ಕರ ನಾವು ತಿಂಗಳಿಗೆ ಒಂದು ಸರಿ ಆದರೂ ತೆಗೆದು ಎಲ್ಲ ಸ್ಯಾರಿನೂ ಚೆನ್ನಾಗಿ ಮಡಚಿ ಬೇರೆ ಫೋಲ್ಡ್ ಮಾಡಿ ಇಡಬೇಕು. ಅಂದರೆ ಒಂದು ಫೋಲ್ಡ್ ಮಾಡಿರ್ತೀವಲ್ಲ, ಆ ಫೋಲ್ಡ್ ಕೆಡಿಸ್ಕೊಂಡು ಇನ್ನೊಂದು ಫೋಲ್ಡ್ ಮಾಡಿ ಮಡಚಿ ಇಡಬೇಕು, ಅಥವಾ ಉಟ್ಕೋಬೇಕು. ಅಂದರೆ ಆವಾಗ ಸೀರೆ ತಾಳ್ತೀನಿ ಬರ್ತದೆ. ಇಲ್ಲಪ್ಪ ಅಂತಂದರೆ ಫೋಲ್ಡ್ ಯಾವ ಥರ ಮಾಡಿರ್ತೀವೋ ಆ ಥರನೇ ಕಟ್ಟಾಗಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ ರೇಷ್ಮೆ ಸೀರೀಸ್ ಎಲ್ಲ. ನಾನು ಇವಾಗ ಮಾಮೂಲಿ ಉಡಾ ಸ್ಯಾರೀಸ್ ಅಷ್ಟೇ ತೋರಿಸಿರೋದು. ಇನ್ನೊಂದು ಸರಿ ನಾನು ರೇಷ್ಮೆ ಸ್ಯಾರಿನ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ನೋಡಿ ಯಾವ ಥರ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇವಾಗೆಲ್ಲ ಸ್ಯಾರಿನ ದಿನ ಉಡೋವು ಬೇರೆ ಇಟ್ಕೊಂಡಿದ್ದೀನಿ. ಯಾವಾಗಾದರೂ ಅಕೇಶನಿಗೆ ಒಂದ್ಸರಿ ಉಟ್ಕೊಳೋವು ಬೇರೆ ಇಟ್ಕೊಂಡಿದ್ದೀನಿ. ಓಕೆ, ನೋಡಿ ನನ್ನ ಗಾಡ್ರೇಜ್ ಇವಾಗ ಯಾವ ಥರ ಆಯ್ತಂತ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ. ಓಕೆ ಫ್ರೆಂಡ್ಸ್, ನನ್ನ ನೋಡಿ ನನ್ನ ಮಗಳು ಈ ಥರ ಬ್ಯಾಗ್ ಎಲ್ಲ ರೆಡಿ ಮಾಡಲು ಫ್ರಾಕ್ಸ್ ಎಲ್ಲ, ಕುರ್ತಾಸ್ ಎಲ್ಲ, ಪ್ಯಾಂಟೀಸ್ ಎಲ್ಲ, ಜೀನ್ಸ್ ಎಲ್ಲ ಬೇರೆ ಸಪ್ರೇಟ್ ಎಲ್ಲ ಹಾಕ್ಕೊಂಡು ನೋಡಿ ಅವಳು ಎಲ್ಲ ಯಾವ ಥರ ಆರ್ಗನೈಸ್ ಮಾಡಿದಾಳ ಅಂತಂದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇವಾಗ. ಓಕೆ ಫ್ರೆಂಡ್ಸ್, ನಿಮಗೂ ಈ ವಿಡಿಯೋ ಇಷ್ಟ ಆಯ್ತು ಅನ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಈ ಥರ ಕರ್ಪೂರ ಎಲ್ಲ ಕಡೆನೂ ಇಟ್ಟು ಹುಳ ಬರಲಾರ್ದಂಗೆ ನೋಡ್ಕೋಬೋದು. ಕರ್ಪೂರ ಇಟ್ಕೊಳ್ಳಿಲ್ಲ ಅಂದ್ರೂ ಲವಂಗನೂ ಸಹಿತ ಇಟ್ಕೋಬೋದು. ನೋಡಿ ಈ ಥರ ಎಲ್ಲ ನೀಟಾಗಿ ಇಟ್ಕೊಂಡಿದ್ದೀನಿ. You, I know that something special made me think about you.